ವೆಲ್ಕಮ್ ಟು ಕಂದಮ್ಮ ಚಾನಲ್. ನಿಮ್ಮ ಜೊತೆ ನನ್ನ ಕತೆ. ಅಯ್ಯೋ, ಬೆಳಗ್ಗೆ ಎದ್ದು ತುಂಬ ಕೆಲಸ ಇತ್ತು. ಆ ಕೆಲಸ ಎಲ್ಲ ಮಾಡಿಕೊಂಡು ಬೇಗ ನಾನು ನನ್ನ ಮಗಳು ಇಬ್ಬರು ರೆಡಿ ಆಗಿಬಿಟ್ಟು ಹಾಸ್ಪಿಟ್ಲಿಗೆ ಹೋದ್ವಿ. ಹಾಸ್ಪಿಟಲಿಂದ ಬರಬೇಕಾದ್ರೆ ಹಣ್ಣು ತೊಗೊಂಬಂದ್ವಿ. ಹಣ್ಣು ತೊಗೊಂಬಂದು ನೋಡಿ ನನ್ನ ಮಗಳು ಹೆಂಗೆ ತಿಂತಾ ಇದ್ದಾಳೆ. ನಂಗೆ ಕೊಡು ಅಂದರೂ ಕೊಟ್ಟಿಲ್ಲ. ಅವ್ರ ಅಪ್ಪನ ಜೊತೆ ಸೇರಿ ಕೂತ್ಕೊಂಡು ತಿಂತಾ ಇದ್ದಾಳೆ. ಕೊಡೆ ಅಂದರೆ ಕೊಟ್ಟು ಆಟ ಆಡಿಸ್ತಾ ಇದ್ದಾಳೆ. ಅವ್ರ ಅಪ್ಪನೂ ಹಾಗೆ ಮಾಡ್ತಾ ಇದ್ದಾರೆ. ಇಬ್ಬರು ಸೇರಿ ನನಗೆ ಕೊಡ್ದಿರ ತಿಂತಾ ಇದ್ದಾರೆ. ನಾನು ಸುಮ್ಮನೆ ಕೂತಿದ್ದೀನಿ, ಯಾವಾಗ ಕೊಡ್ತಾರೆ ಅವರು ಅಂತ ನೋಡಿಕೊಂಡು. ಚೆನ್ನಾಗಿತ್ತು ಹಣ್ಣು. ಪಪ್ಪಗೆ ಥ್ಯಾಂಕ್ ಯು ಮಮ್ಮಿ. ಇದು ಖಾಲಿ ಅಮ್ಮಗಳು ಖಾಲಿ ಅಂತ. ಅಮ್ಮ ಖಾಲಿ ಹಣ್ಣು ಬೇಕು ಅಮ್ಮಗಳು. ತಿಂದಾಯ್ತು ಅಂತ ಬಾ ಕೈ ತೊಳಿಯೋಣ ಅಂದರೆ ಅವ್ರ ಅಪ್ಪನ ಹತ್ರ ಬರಲ್ಲ ಅಂತ ಹಠ ಮಾಡ್ತಿದ್ದಾಳೆ. ಅವ್ರ ಅಪ್ಪ ಎತ್ಕೊಳಕ್ಕೆ ಹೋದ್ರು ಕಾಲ ಮೇಲೆ ನಿಂತ್ಕೊಂಡು ಕುಣಿತಿದ್ದಾಳೆ. ಸೇಮ್ ಟೈಮಿಗೆ ಕರೆಂಟ್ ಬೇರೆ ಹೋಯಿತು. ಸರಿ ಅಂತ ಅವರಪ್ಪ ಬನ್ನಿ ಮಸಾಲೆ ಪುರಿ ಕೊಡ್ತೀನಿ ಅಂತ ಕರ್ಕೊಂಡು ಹೋದರು. ಇಲ್ಲೇ ಮನೆ ಪಕ್ಕನೇ ಬಂಗಾರಪೇಟೆ ಚಾಟ್ಸ್ ಅಂತ ಇದೆ, ಅಲ್ಲಿಗೆ ಹೋಗಿದ್ವಿ. ನಾವು ಯಾವಾಗಲೂ ಅಲ್ಲೇ ಹೋಗೋದು. ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಮತ್ತು ಅಲ್ಲಿ ಫ್ಯಾಮಿಲಿನೂ ಆರಾಮಾಗಿ ಹೋಗಿ ತಿನ್ಬೋದು. ಯಾವುದೇ ಥರ ಏನೂ ಪ್ರಾಬ್ಲಮ್ಮು ಇಲ್ಲ. ನಾವು ಹೋಗಿದ ತಕ್ಷಣ 2 ಮಸಾಲೆ ಹೇಳಿದ್ವಿ. ಅಲ್ಲಿ ನೋಡಿ ಅವಳು ಅಲ್ಲೇ ಕಾಯ್ತಾ ಇದ್ದಾಳೆ ಯಾವಾಗ ಕೊಡ್ತಾರೆ ಅಂತ. ನನ್ನ ಮಗಳು ತುಂಬ ಸಿಕ್ಕಾಪಟ್ಟೆ ತೀಟೆ ಮಾಡ್ತಾಳೆ. ಇದೆ ಬಾವುಂದ ನೋಡಿ ಅವ್ರ ಅಪ್ಪನಿಗೆ ಹೆಂಗೆ ಮಾಡ್ತಿದ್ದಾಳೆ ಅವಳು. ತಿಂತಾ ಇದ್ರೆ ತಿನ್ನೋಕ್ಕೆ ಬಿಡೋದಿಲ್ಲ, ಬೈತಾ ಇದ್ದಾಳೆ ಅವರಪ್ಪ ತಿಂತಾ ಇರಬೇಕಾದ್ರೂ. ಸಿಕ್ಕಾಪಟ್ಟೆ ಬಜಾರಿ ಅವಳು ಸ್ವಲ್ಪ. ಇಲ್ಲೇನೇನು ಸಿಗುತ್ತೆ ಅಂತ ನಾನು ಇಲ್ಲಿ ಚಾಟ್ ಇದೆ, ಚಾಟ್ಸಲ್ಲಿ ತೋರಿಸ್ತಾ ಇದ್ದೀನಿ. ಸರಿಯಾಗಿ ತೋರ್ಸೋಕ್ಕೆ ಬಿಡ್ತಾ ಇಲ್ಲ ಅವಳು, ಕಿತ್ಕೊತಾ ಇದ್ದಾಳೆ. ಮತ್ತು ಇನ್ನೊಂದ್ಸಲ ಇದೇ ವಿಡಿಯೋ ನಿಮಗೆ ಸಪ್ರೇಟಾಗಿ ನಾನು ಮಾಡ್ತೀನಿ. ಅಲ್ಲಿ ಹೋಗ್ಬಿಟ್ಟು ಏನೇನು ಎಷ್ಟು ಪ್ರೈಸಿಗೆ ಸಿಗುತ್ತೆ ಅನ್ನೋದು, ಮತ್ತು ಅವ್ರ ಮನೆಯಲ್ಲೇ ಹೋಮ್ ಮೇಡ್ ಥರ ಮಾಡ್ಕೊಂಬರ್ತಾರೆ ಏನು ಎಲ್ಲ ಅವ್ರ ಬಾಯಲ್ಲೇ ನಾನು ಹೇಳಿಸ್ತೀನಿ. ಮತ್ತೆ ಅಲ್ಲಿಂದ ಬಂದ್ವಿ, ನೀರು ಬೇಕಿತ್ತು. ನೀರು ಕೇಳಿದ್ರೆ ನೋಡಿ ನನ್ನ ಮಗಳು ಹೆಂಗ ಸ್ವಲ್ಪ ಜಿಯಾ ಕೊಡೆ ಅಂತ. ಯಾವುದು ಜಿಯಾ? ಅದ ಜಿಯಾ? ಯಾರಿಗದು ಜಿಯಾ? ಥ್ಯಾಂಕ್ ಯು ಮಾ. ಮತ್ತೆ ಮಲ್ಕೊಳ್ಳೆ ಜೇಜಿ ಜೇಜಿ ಅಂತಾಳೆ. ಮತ್ತೆ ಜೇಜಿನ ಕರಿ ಬಂದ್ರೆ ಜೇಜಿ ಕರಿ ಬರುತ್ತೆ. ಗೊಗ್ಗ ಅಂತ ನೋಡಿ, ಗೊಗ್ಗ ಅಂದ್ರೆ ಅವಳಿಗೆ ದೆವ್ವ ಅಂತ ಅರ್ಥ. ದೆವ್ವನ ಕದ್ದು ಭಯಪಡಿಸ್ತಿದ್ದಾಳೆ ನನಗೆ. ಥ್ಯಾಂಕ್ ಯು ಫ್ರೆಂಡ್ಸ್, ಇಷ್ಟೊತ್ತು ವಾಚ್ ಮಾಡಿದ್ದಕ್ಕೆ. ವಿಡಿಯೋ ಇಷ್ಟ